ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಗಣರಾಜ್ಯೋತ್ಸವದ ಅಂಗವಾಗಿ ಜನವರಿ 26ರಂದು ರಮಾಬಾಯಿ ಅಂಬೇಡ್ಕರ್ ನಾಟಕ ಪ್ರದರ್ಶನವಾಗಲಿದೆ. ಮಾಜಿ ಸದಸ್ಯರಾದ ದೊಡ್ಡಪ್ಪ ಮುರಾರಿಯವರು ಮಸ್ಕಿಯ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಾಟಕವನ್ನ ಕಣ್ತುಂಬಿಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಕರೆ ಕೊಟ್ಟಿದ್ದಾರೆ. ಜನವರಿ 26ರಂದು ರಮಾಬಾಯಿ ಅಂಬೇಡ್ಕರ್ ನಾಟಕ ಪ್ರದರ್ಶನ, ಸರ್ವರು ಆಗಮಿಸಿ. ಗಣರಾಜ್ಯೋತ್ಸವದ ಅಂಗವಾಗಿ ಜನವರಿ 26ರ ಸಂಜೆ 6 ಗಂಟೆಗೆ ಮಸ್ಕಿಯ ಬ್ರಹ್ಮರಾಂಬ ದೇವಸ್ಥಾನದಲ್ಲಿ ಮಸ್ಕಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಮಸ್ಕಿ ಹಾಗೂ ಪುರಸಭೆ ಮಸ್ಕಿಯ ಸಹಯೋಗದಲ್ಲಿ ರಂಗಚೇತನ ಕಲಾ ತಂಡದಿಂದ ರಮಾಬಾಯಿ ಅಂಬೇಡ್ಕರ್ ನಾಟಕ ಪ್ರದರ್ಶನವಾಗಲಿದೆ. ಕಾರಣ, ತಾಲೂಕಿನ ಸಾರ್ವಜನಿಕರು, ಯುವಜನ ವಿದ್ಯಾರ್ಥಿಗಳು, ಪ್ರಗತಿಪರ ಚಿಂತಕರು, ಜನಪ್ರತಿನಿಧಿ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಟಕದ ಸಾರವನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಂಘಟಕರು, ಹಿರಿಯ ದಲಿತ ಸಾಹಿತಿಗಳು ಆದ ದಾನಪ್ಪ ಸಿ ನೀಲೋಗಲ್ ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ದೊಡ್ಡಪ್ಪ ಮುರಾರಿಯವರು ಮಸ್ಕಿಯ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಯಶಸ್ವಿಗೊಳಿಸಲು ಕರೆ ಕೊಟ್ಟಿದ್ದಾರೆ. ಗಣರಾಜ್ಯೋತ್ಸವ ಅಂಗವಾಗಿ ದಿನಾಂಕ 26/1/2026 ಸೋಮವಾರ ಸಂಜೆ 6 ಗಂಟೆಗೆ ಮಸ್ಕಿಯ ಬ್ರಹ್ಮರಾಮ ದೇವಸ್ಥಾನದ ಆವರಣದಲ್ಲಿ ರಮಾಬಾಯಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಟಕವನ್ನು ನಮ್ಮ ಸಂಘಟನೆ ವತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಜಿಲ್ಲಾಡಳಿತ ಜೊತೆಗೇ ತಾಲೂಕು ಆಡಳಿತ, ಮುನ್ಸಿಪಾಲಿಟಿ, ಆಮೇಲೆ ನಮ್ಮ ತಾಲೂಕು ಪಂಚಾಯಿತಿ ಇವರೆಲ್ಲರ ಸಹಯೋಗದೊಂದಿಗೆ ಈ ನಾಟಕವನ್ನು ಆಯೋಜಿಸಲಾಗಿದೆ. ಈ ನಾಟಕದ ಉದ್ದೇಶ ಇಷ್ಟೇ: ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಪ್ರತಿ ಹಂತದಲ್ಲಿ ಕೂಡ ರಮಾಬಾಯಿ ತನ್ನ ತ್ಯಾಗ ಬಲಿದಾನವನ್ನು ಕೊಡೋದ್ರ ಜೊತೆಗೇ ಆ ಮಟ್ಟಕ್ಕೆ ಬಾಬಾ ಸಾಹೇಬ್ ವಿಶ್ವಜ್ಞಾನಿ ಆಗಲು ಪಟ್ಟಂಥ ಆ ಶ್ರಮದ ಕಣ್ಣೀರಿನ ಕಥೆಯನ್ನು ಈ ನಾಟಕದ ಮೂಲಕ ಪ್ರಸ್ತುತಪಡಿಸಲಾಗುತ್ತದೆ. ಈ ನಾಟಕವನ್ನು ರಂಗಚೇತನ ಕಲಾ ತಂಡ ಕೋಟ ಪದ್ಮ ಅವರ ನೇತೃತ್ವದಲ್ಲಿ ನಡೆಯಲಿದೆ. ದಯವಿಟ್ಟು ಈ ನಾಟಕವನ್ನು ಸಮಸ್ತ ನಾಡಿನ ಜನರ ಜೊತೆಗೇ ವಿಶೇಷವಾಗಿ ಮಸ್ಕಿಯಲ್ಲಿರುವಂಥ ಪ್ರಗತಿಪರ ಸಂಘಟನೆಗಳು, ಸಾಹಿತಿಗಳು, ವಿದ್ಯಾರ್ಥಿ ಯುವಜನರು, ಮಹಿಳೆಯರು ಬಂದು ಭಾಗವಹಿಸಿ ಈ ನಾಟಕವನ್ನು ನೋಡುವ ಜೊತೆಗೇ ಬಾಬಾ ಸಾಹೇಬರ ಜೀವನಕ್ಕೆ ಆಧಾರ ಆದಂಥ ರಮಾಬಾಯಿಯ ತ್ಯಾಗ ಬಲಿದಾನವನ್ನು ತಾವೆಲ್ಲರೂ ನೋಡಬೇಕು. ನೋಡಿದ್ರ ಜೊತೆಗೇ ಈ ಒಂದು ರಮಾಬಾಯಿಯ ತ್ಯಾಗ ಬಲಿದಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನು ಕೊಡುವಂಥ ನಾಟಕ. ಆ ಕಾರಣದಿಂದ ವಿಶೇಷವಾಗಿ ಗಣರಾಜ್ಯೋತ್ಸವ ದಿನದಂದು ಇಡೀ ಮಸ್ಕಿಯ ಎಲ್ಲ ನಾಗರಿಕರು, ಸಾಹಿತಿಗಳು, ಪ್ರಗತಿಪರ ಚಿಂತಕರು, ಪತ್ರಕರ್ತರು ತಾವೆಲ್ಲರೂ ಮತ್ತು ರಾಜಕೀಯ ಎಲ್ಲ ಪಾರ್ಟಿಯ ಮುಖಂಡರು ಬಂದು ಭಾಗವಹಿಸಿ ಈ ಒಂದು ನಾಟಕವನ್ನು ನೋಡಬೇಕು. ಇದಾಗಿತ್ತು ಇವತ್ತಿನ ಪ್ರಜಾಪ್ರತಿಧ್ವನಿ ನ್ಯೂಸ್. ನಮಸ್ತೆ.